ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸರಿ ಸರಿ ಕಣೋ, ಆಮೇಲೆ ಮಾಡ್ತೀನಿ. ಬಾಯ್. ರೇಣು, ಏನು ಈ ನಡುವೆ ಇಷ್ಟು ಬ್ಯುಸಿ ಆಗ್ಬಿಟ್ಟಿದ್ಯಾ? ಹಂಗೇನಿಲ್ಲ ಕಣೆ, ಇವಾಗ ನಮ್ ಹುಡುಗ ನಂಗೆ ತುಂಬಾ ಸಿಕ್ತಿರ್ತಿ ನೋಡು, ಅದಕ್ಕೆ ನಿನಗೆ ಸಿಗೋ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟೇ. ನಿಮ್ ಮನೇಲಿ ನಿಮ್ ವಿಷಯ ಗೊತ್ತಾ? ಇಲ್ಲಪ್ಪ, ಈ ವಿಷಯ ಗೊತ್ತಿಲ್ಲ. ನೋಡು, ಎಕ್ಸಾಮ್ಸ್ ಹತ್ರ ಬರ್ತಿದೆ, ಸ್ವಲ್ಪ ಸ್ಟಡೀಸ್ ಕಡೆನೂ ಗಮನ ಇರ್ಲಿ. ಓಕೆ ಬೇಬಿ. ನೋಡು, ಟೈಮ್ ಬೇರೆ ಆಯ್ತು, ಮಳೆ ಬೇರೆ ಬರೋ ತರ ಇದೆ, ಹೋಗೋಣ ನಡಿ. ರೇಣು, ನಿಂಗ್ ಗೊತ್ತಾ, ಅದನ್ನ ನೆನ್ಸ್ಕೊಂಡ್ರೆ ಎಷ್ಟು ಥ್ರಿಲ್ ಅನ್ಸುತ್ತೆ ಗೊತ್ತಾ? ನಾ ಓಕೆ ಅಂದಿದ ತಕ್ಷಣ ಅವನು ಫುಲ್ ಖುಷಿಯಿಂದ ಕುಂದಾಡ್ಬಿಟ್ಟ. ನನ್ಗೂ ಹಾಗೆ ಅನ್ನಿಸ್ತು. ರೇಣು, ನೀ ಹೇಳದ್ ನಿಜ ಕಣೆ, ಈ ಪ್ರಪಂಚದಲ್ಲಿ ಲವ್ ಬಿಟ್ಟು ಬೇರೆ ಯಾವುದು ಇಷ್ಟು ಖುಷಿ ಕೊಡೋದಿಲ್ಲ ಅನ್ಸುತ್ತೆ. ಹೇ, ನಿಂಗ್ ಗೊತ್ತಾ, ಅವನು ನಂಗೆ ಮೊಬೈಲ್ ಗಿಫ್ಟ್ ಮಾಡಿದನ್ ಕಣೆ. ಹೌದಾ? ಲೇ, ನಾ ಅಷ್ಟು ಎಕ್ಸೈಟ್ ಆಗಿ ಹೇಳ್ತಿದ್ರೆ ನೀ ತೂ ಕೂಡ್ಸ್ತಿದ್ಯಲ್ಲ. ಅಯ್ಯೋ, ನಿನ್ನೆ ರಾತ್ರಿಯಿಂದ ನಿದ್ದೆನೆ ಇಲ್ಲ ಕಣೆ. ಯಾಕೆ ಅಷ್ಟೊಂದು ಓದ್ಬಿಟ್ಯಾ? ನಂಗೇನ್ ತಲೆಗಿಲೆ ಕೆಟ್ಟಿದ್ಯಾ? ಮತ್ತೆ ನಿನ್ನೆ ರಾತ್ರಿ ಆಕಾಶ್ ಜೊತೆ ಡಿಸ್ಕೋಗ್ ಹೋಗಿದ್ದೆ. ರೇಣು, ಪಬ್ಬು ಕ್ಲಬ್ಬು ಅಂತ ತುಂಬಾ ಓವರ್ ಸ್ಪೀಡ್ ಆಗಿ ಹೋಗ್ತಿದ್ಯಾ? ಸ್ವಲ್ಪ ಸ್ಟಡೀಸ್ ಕಡೆನೂ ಗಮನ ಇರ್ಲಿ. ಒಂದೊಂದ್ ಸಾರ್ತಿ ನಂಗೂನು ಹಂಗ ಅನ್ಸುತ್ತೆ ಕಣೆ. ಆದ್ರೆ ನಿಂಗೊಂದ್ ವಿಷಯ ಗೊತ್ತಾ, ನಿನ್ನೆ ರಾತ್ರಿ ನಮ್ಮಪ್ಪ ನನ್ ಕನ್ಸಲ್ ಬಂದಿದ್ರು ಕಣೆ. ಸಿಕ್ಕಾಪಟ್ಟೆ ಅಳ್ತಾ ಇದ್ರು, ಯಾಕಂತನೂ ಗೊತ್ತಿಲ್ಲ. ರೇಣು, ಅಪ್ಪಯ್ಯ, ಚಲೋ ಅದಿ ಅಪ್ಪಯ್ಯ? ನಾ ಚಲೋ ದಿನವ, ನಂದಿರ್ಲಿ, ನೀ ಹೆಂಗದಿ? ನಾನು ಚಲೋ ಅದಿನಪ್ಪಯ್ಯ. ಅಯ್ಯೋ ಅಪ್ಪಯ್ಯ, ನಾ ಹೇಳ್ತಿರ್ತೀನಲ್ಲ, ನನ್ ಬೆಸ್ಟ್ ಫ್ರೆಂಡ್ ಚಂಚು ಅಂತ, ಈಕೀನ. ನಮಸ್ತೆ. ನಮಸ್ಕಾರವ್ವ. ನನ್ನ ಮಗಳು ಫೋನ್ ಹಚ್ಚಿದಾಗೆಲ್ಲ ನಿನ್ನ ಬಗ್ಗೆನೇ ಹೇಳ್ತಿರ್ತಾಳ. ಯಾಕವ್ವ ಮಗಳ, ಆರಾಮದಿನೆಂದಿ? ಮೂಗ್ ಸೊರಾಕತ್ತೇನೋ? ಮಳೆ ಗಿಳಗೇನಾರ ನೆಂದೇನವ? ಜ್ವರ ಏನಾರ ಬಂದೈತೇನ ಮತ್ತ? ಅಯ್ಯೋ ಇಲ್ಲ ಅಪ್ಪಯ್ಯ, ಇವತ್ ಬೆಳ್ಗೆ ಅವಸರದಾಗ ತಣ್ಣೀರಲ್ಲಿ ಸ್ನಾನ ಮಾಡ್ನಿ ಅಷ್ಟ. ಗುಳಿಗೆ ತಗೊಂಡಿನಿ ಅಪ್ಪಯ್ಯ. ಓಕೆ ರೇಣು, ನಾನು ಲೈಬ್ರರಿಲಿ ಇರ್ತೀನಿ. ಇರವ, ಅಪ್ಪ ಮಗಳ ಮಾತ್ನಾಗ ಗುಟ್ಟೇನಿರ್ತತಿ. ಬರ್ರಿ ಬರ್ರಿ ಬರ್ರಿ, ಕುಂದ್ರಿ. ಕುಂದ್ರವ ಮಗಳ, ಕುಂದ್ರು ಕುಂದ್ರು. ಮಗಳ, ನೀನು ಓದ್ ಹೆಂಗ್ ನಡ್ಯಾಕತ್ತೈತವ? ಚಲೋ ನಡ್ಯಾಕತ್ತೈತಿ ಅಪ್ಪಯ್ಯ, ಚಲೋ ನಡ್ಯಾಕತ್ತೈತಿ. ನೋಡ್ರವ್ವ, ನಿಮ್ ಗೆಳತಿಗೆ ಏನಾರ ತಿಳಿಲಿಲ್ಲ ಅಂದ್ರ ನೀವು ಸ್ವಲ್ಪ ಚಂದಂಗೆ ಹೇಳಿಕೊಡ್ರಿ. ಹಳ್ಳಿ ಆಗಿದ್ದ ಹುಡುಗಿನ ಸೀದಾ ಕರ್ಕೊಂಡ್ಬಂದು ಇಂಥ ಪ್ಯಾಟಿ ಒಳಗ್ ಬಿಟ್ಟು ಬಿಟ್ಟಿನಿ. ಪಾಪ ನನ್ನ ಕೂಸಿಗೆ ಏನ್ ತ್ರಾಸ ಆಗಕತ್ತೈತೋ ಏನೋ. ಅದಕ್ಕಾರ ಅಪ್ಪಯ್ಯ, ನೀನೇನು ದಿಢೀರ್ನೆ ಬಂದ್ಬಿಟ್ಟಿದಿ? ಈಗಿನ ಕಾಲದ ಮಳಿ ನಂಬ್ಕೊಂಡು ಅದ್ರಾಗ ಬೆಳಿ ತೆಗಿಯೋದು ಭಾಳ ತ್ರಾಸ ಆಗಕತ್ತೈತಿವ್ವ. ಅಂತದ್ರಾಗ ನಿನ್ನ ಡಾಕ್ಟರ್ ಓದಿಸ್ಲಿಕ್ಕೆ ಆಕತ್ತೇನು? ಅದಕ್ಕ ಒಡ್ಡಿನ ಮೇಲೆ 4 ಎಕರೆ ಹೊಲ ಇತ್ತಲ್ಲ, ಅದನ್ನ ಮಾರಿಬಿಟ್ನೆವ. ತಗೋ, ಈ ಪೇಪರ್ಕೊಂದು ಸಹಿ ಹಾಕಿ. ಯಾಕವ್ವ, ಏನ್ ಚಿಂತೆ ಮಾಡಕತ್ತಿ? ಅಪ್ಪಯ್ಯ, ಹೊಲ ಮಾರ್ದಿ? ಅದಕ್ಕೆ ಚಿಂತೆ ಮಾಡ್ತೀಯ ಹುಚ್ಚಿ? ನೀನು ಓದಿ ದೊಡ್ಡ ಡಾಕ್ಟರ್ ಆದಿ ಅಂದ್ರ ಇಂಥ 40 ಎಕರೆ ಹೊಲ ತಗೋತಿ ನಾನು. ಮಾಡುವ, ಮಾಡು, ಸಹಿ ಮಾಡು. ಮಗಳೇ, ತಗೊಳವ, ಈ ರೊಕ್ಕ ಇಟ್ಕೋ, ತಿಂಗಳ ಖರ್ಚಿಗೆ ಆಗ್ತೈತಿ. ನಿನಗೇನಾರ ರೊಕ್ಕ ಕಡಿಮೆ ಅಂತ ಅನ್ಸಿದ್ರ ಒಂದು ಫೋನ್ ಹಚ್ಚು, ನಾನು ರೊಕ್ಕ ಕೊಟ್ಟು ಕಳಿಸ್ತೀನಿ. ಹುಷಾರು ಮಗಳ. ಬರ್ಲ್ಯಾ? ಬರ್ತೀನವ. ಮಗಳ, ನೀವು ಒಂದಿನ ಜಳಕ ಮಾಡಲಿಲ್ಲ ಅಂದ್ರೂ ಏನೂ ತ್ರಾಸಿಲ್ಲ. ಆದ್ರೆ ಇನ್ನು ಮ್ಯಾಲೆ ಯಾವತ್ತು ನೀನು ತಣ್ಣೀರಾಗಿ ಜಳಕ ಮಾಡಕ್ ಹೋಗ್ಬೇಡವ್ವ. ನಿನಗೆ ನೆಗಡಿ ಆಗಿ ಜ್ವರ ಬಂದ್ರ ನನ್ನ ಮನಸ್ಸಿಗೆ ನೋವಾಗ್ತೈತಿ. ಬರ್ಲ್ಯಾ? ಹೋಗ್ಬಾ ಅಪ್ಪಯ್ಯ.
ನೋಡಿದ್ಯಾ ನಿಮ್ಮಪ್ಪ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ ಕಣೆ. ನಿಂಗೋಸ್ಕರ ಪಾಪ ಅವ್ರ ಆಸ್ತಿನೆಲ್ಲ ಮಾರಿದ್ದಾರೆ. ಹ್ಞೂ ಕಣೆ, ನಮ್ಮ ಅಪ್ಪಂಗೆ ನಾನಂದ್ರೆ ಪಂಚ ಪ್ರಾಣ ಗೊತ್ತಾ. ರೇಣು, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ ಕಣೆ. ನಿನ್ಗೋಸ್ಕರ ಅವ್ರು ಕಷ್ಟಪಟ್ಟು ನಿನ್ ಹತ್ರ ದುಡ್ಡು ತಂದ್ಕೊಟ್ರೆ ಸ್ಟಡೀಸ್ ಕಡೆ ಚೂರು ಗಮನ ಕೊಡ್ದೆ ಪಬ್ಬು ಅದು ಇದು ಅಂತ ಮಜಾ ಮಾಡ್ತಿದ್ಯಲ್ಲೇ. ನಾನು ಯಾವಾಗ್ಲೂ ಹೋಗ್ತೇನೇನೆ, ಅಪರೂಪಕ್ಕೆ ಮಾತ್ರ. ಅವನಿಗೆ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ. ಹಂಗಲ್ಲ ರೇಣು, ನನ್ ಮಾತು ಅರ್ಥ ಮಾಡ್ಕೋ. ಇಲ್ಲ ಕಣೆ. ಚಂಚು ಪ್ಲೀಸ್ ಕಣೆ, ಇವತ್ತೊಂದ್ ದಿವಸ ಬಂದ್ಬಿಡ್ತಾನೆ, ಹೋಗ್ಬಿಟ್ಟು ಬರ್ತೀನಿ. ನಾಳೆಯಿಂದ ಫುಲ್ ಸೀರಿಯಸ್ ಆಗಿ ಸ್ಟಡಿ ಮಾಡೋಣ ಪ್ಲೀಸ್. ಟು ಮೀ, ನಿಮ್ಮ ಅಪ್ಪನ್ಗೆ ಇದೆಲ್ಲ ಗೊತ್ತಾದ್ರೆ ತುಂಬಾ ಬೇಜಾರ್ ಮಾಡ್ಕೋತಾರೆ. ಅವ್ರಿಗೆಲ್ಲ ಹೆಂಗೆ ಗೊತ್ತಾಗುತ್ತೆ? ರೇಣು, ಅವ್ರ ಎಲ್ಲಾ ಸಂಪಾದನೆನ ಕಣ್ ಮುಚ್ಕೊಂಡ್ ಮಾರಿದಾರ್ ಕಣೆ. ಅದು ನಿನ್ನ ನಂಬಿ. ಅವ್ರ ಪಾಪ ಹಳ್ಳಿಲ್ ಕಷ್ಟ ಪಡ್ತಿದ್ರು, ನಿನ್ನ ಸಿಟಿ ಕರ್ಕೊ ಬಂದು ಇಂಥ ಒಳ್ಳೆ ಕಾಲೇಜಿಗೆ ಸೇರ್ಸಿದ್ದಾರೆ. ನೀನ್ ಚೆನ್ನಾಗಿ ಓದಿ ಒಳ್ಳೆ ಹೆಸರು ಮಾಡ್ಲಿ ಅಂತ. ನಿನ್ ಲೈಫ್ ಹಾಳು ಮಾಡ್ಕೋಬೇಡ್ವೆ. ಓಕೆ ಚಂಚು, ನಾಳೆಯಿಂದ ಫುಲ್ ಸೀರಿಯಸ್ ಆಗಿ ಹೋಗ್ತೀನಿ. ಓಕೆ ಬೈ 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 ಬೈ. ರೇಣು, ಮೊಗ್ಗಿನ ಮನಸ್ಸು ಚಿತ್ರದ ಒಂದು ಅದ್ಭುತವಾದಂತಹ ದೃಶ್ಯ ಇದು. ಶಶಾಂಕ್ ಸರ್ಗೆ ಮೊದಲನೇದಾಗಿ ಈ ವೇದಿಕೆ ಮೂಲಕ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ವಾಟ್ ಅ ಬ್ಯೂಟಿಫುಲ್ ಫಿಲ್ಮ್. ಆ ದೃಶ್ಯನ ಇವತ್ತು ನಮ್ಮ ಮಹಾನಟಿ ಸೀಸನ್ 1ನ ಆರಾಧನಾ ಹಾಗೂ ಸೀಸನ್ 2ನ ಶ್ರೇಯಾ ಹಾಗೂ ಮಹಾನಟಿಯ ಯಾವ ಸೀಸನ್ನಲ್ಲೂ ಇಲ್ಲದೆ ಇರೋಂಥ ನಮ್ಮ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದ ದಾನಪ್ಪ ಅವರು ಮಾಡಿದ್ದಾರೆ. ಬರಲಿ ಚಪ್ಪಾಳೆ. ಶ್ರೇಯಾ, ಹೆಂಗನ್ಸ್ತು ನಮ್ಮ ಆರಾಧನಾ ಜೊತೆ ಅಭಿನಯಿಸಿ ವೇದಿಕೆ ಮೇಲೆ? ತುಂಬಾ ಖುಷಿ ಆಯ್ತು ಮ್ಯಾಮ್, ಬಿಕಾಸ್ ಇವ್ರು ಫಸ್ಟ್ ಬಂದಾಗ್ಲೇ ಹೇಳ್ತಿದ್ದೆ ಇವ್ರ ಪರ್ಫಾರ್ಮೆನ್ಸಸ್ ಯಾವ್ದ್ಯಾವ್ದು ನಂಗೆ ಇಷ್ಟ ಆಗಿದೆ ಅಂತ ಲಿಸ್ಟ್ ಕೊಟ್ಟೆ ಅವ್ರಿಗೆ. ಶಿ ವಾಸ್ ವೆರಿ ಸಪೋರ್ಟಿವ್, ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಹೆಲ್ಪ್ ಮಾಡ್ತಿದ್ರು. ತುಂಬಾ ಖುಷಿ ಆಯ್ತು. ಆರಾಧನಾ, ಹೇಳಿ ಅಕ್ಕ. ಸೀನಿಯರ್ಸ್ ಗ್ಯಾಂಗ್ ಎಲ್ಲ ಸೇರಿದಿರಾ. ಆಕ್ಚುಲಿ ಯಾರನ್ನ ತುಂಬಾ ಮಿಸ್ ಮಾಡ್ಕೊಂಡ್ರಿ ನೀವು? ಎಲ್ರೂ ಮಿಸ್ ಮಾಡ್ಕೊಂಡೆ, ಮೇಲಿ ನಿಮ್ಮನ್ನ ಮಿಸ್ ಮಾಡ್ಕೊಂಡೆ. ಅಂಡ್ ಮಹಾನಟಿ ಆ ಟೈಟಲ್ ಟ್ರ್ಯಾಕ್ನ ಮಿಸ್ ಮಾಡ್ಕೊಂಡೆ. ಆ್ಯಂಡ್ ಮೇಲಿ ಎವ್ರಿ ಸ್ಕಿಟ್ಗಿಂತ ಮುಂಚೆ ನಂಗೆ ಒಂದು ಆಂಗ್ಸೈಟಿ ಆಗುತ್ತೆ. ಐ ಫೀಲ್ ಗುಳುಗುಳು ಮಿಸ್ ಮಾಡ್ಕೊಂಡ್ರಿ. ಲಿಟ್ರಲಿ ನನಗೆ ಅದು ಮತ್ತೆ ಸಿಕ್ತಿವತ್ತೆ, ಸೊ ಅದನ್ನ ಮಿಸ್ ಮಾಡ್ಕೊಂಡೆ. ಬಟ್ ಇದು ಹೆಂಗ್ ಗೊತ್ತಾ, ಇದು ಎನರ್ಜಿ ಬಾಂಬ್. ಇದು ಬಂದಾಗೆಲ್ಲ ಏನೋ ಒಂದು ಕಂಟೆಂಟು, ಸ್ಪೆಷಲಿ ಮಿಮಿಕ್ರಿ ಎಲ್ಲ ಆರಾಧನಾ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದ್ರೆ ಸೂಪರ್ ಬರ್ತಾರೆ. ಹಂಗೇನಿಲ್ಲ, ಸುಮ್ನಿರಿ. ಅಯ್ಯೋ ಎಷ್ಟು ಖುಷಿ ಆಗಿದೆ ಅಂದ್ರೆ, 5 ರೂಪಾಯಿ ಆಕ್ಟಿಂಗ್ ಮಾಡು ಅಂದ್ರೆ 500 ರೂಪಾಯಿ ಆಕ್ಟಿಂಗ್ ಮಾಡಿದ್ದಲ್ಲ. ಅದು ನನ್ನ ಫೇವ್ರೆಟ್ ಡೈಲಾಗ್ ನಂಗಿದ್ದು. ಅಯ್ಯೋ ಮಿಮಿಕ್ರಿ ಟ್ಯಾಲೆಂಟು ಸೂಪರ್ ಆರಾಧನಾ, ಇನ್ನೂ ಹಂಗೆ ಇದೆ. ಥ್ಯಾಂಕ್ ಯು.